ಟ್ರಾಕ್ಟರ್ ಪಲ್ಟಿ ಹದಿಹರೆಯದ ಯುವಕರಿಬ್ಬರ ಸಾವು. ಕೆಜಿಎಫ್ ತಾಲೂಕಿನ ಬೇತಮಂಗಲ ಹೋಬಳಿಯ ಬೀರನಕುಪ್ಪ ಕಾವೇರನಹಳ್ಳಿ ಮಾರ್ಗದಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ಕೋಳಿ ಫಾರಂಗೆ ಟ್ರಾಕ್ಟರ್ನಲ್ಲಿ ಕಲ್ಲು ಸರಬರಾಜು ಮಾಡಿ ಖಾಲಿ ಟ್ರಾಕ್ಟರ್ ಹಿಂದಿರುಗುವಾಗ ಆಕಸ್ಮಿಕವಾಗಿ ಬೃಹತ್ ಹೊಂಡಕ್ಕೆ ಪಲ್ಟಿ ಹೊಡೆದು ಚಾಲಕ ಹಾಗೂ ಜೊತೆಗಿದ್ದ ಸ್ನೇಹಿತ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ ಎನ್ನಲಾಗಿದೆ. ಕ್ಯಾಸಂಬಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಪಟ್ಟಣದ ಬಳಿಯ ಬೀರನಕುಪ್ಪ ಗ್ರಾಮದ 17 ವರ್ಷದ ಲಕ್ಷ್ಮೀನಾರಾಯಣ ಅಪ್ಪು ಮತ್ತೋರ್ವ 17 ವರ್ಷದ ದರ್ಶನ್ ಮೃತ ದುರ್ದೈವಿಗಳಾಗಿದ್ದಾರೆ. ಇಬ್ಬರು ಅಪ್ರಾಪ್ತ ವಯಸ್ಸಿನ ಮಕ್ಕಳಾಗಿದ್ದು, ಅಪ್ಪು ಕಳೆದ 2 ವರ್ಷಗಳಿಂದ ಟ್ರಾಕ್ಟರ್ ಚಲಾಯಿಸುತ್ತಿದ್ದ ಎನ್ನಲಾಗಿದ್ದು, ಮತ್ತೋರ್ವ ಯುವಕ ದರ್ಶನ್ ಇತ್ತೀಚೆಗೆ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕ ಗಳಿಸಿ ಉತ್ತೀರ್ಣನಾಗಿದ್ದು, ಟ್ರಾಕ್ಟರ್ ಚಲಾಯಿಸಲು ಕಲಿಸಿಕೊಡುವಂತೆ ತನ್ನ ಸ್ನೇಹಿತನಲ್ಲಿ ಕೇಳಿಕೊಂಡಾಗ ಅಪ್ಪು ಟ್ರಾಕ್ಟರ್ ಕೊಟ್ಟಿದ್ದಾನೆ. ಕ್ಷಣಾರ್ಧದಲ್ಲೇ ಬೃಹತ್ ಹೊಂಡಕ್ಕೆ ಟ್ರಾಕ್ಟರ್ ಇಂಜಿನ್ ಹಾಗೂ ಟ್ರಾಲಿಯು ಪಲ್ಟಿ ಹೊಡೆದು ಇಬ್ಬರು ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ಟ್ರಾಲಿಯಲ್ಲಿ ಮತ್ತೋರ್ವ ಯುವಕನಿದ್ದು ತಕ್ಷಣ ಜಂಪ್ ಹೊಡೆದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎನ್ನಲಾಗಿದೆ. ಈ ಬಗ್ಗೆ ಕ್ಯಾಸಂಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಕೈಗೊಂಡಿದ್ದಾರೆ.